ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಸ್ವಾಗತ ಮಾಡ್ತೀವಿ ಅಂತ ರಮೇಶ್ ಬಾಬು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಫೋಟೋ ಹಾಕೊಂಡು ಶಿಕ್ಷಕರ ಕ್ಷೇತ್ರದಲ್ಲಿ ವೋಟ್ ಕೇಳಲಿ ನೋಡೋಣ. ಅಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ರೀತಿಯಾಗಿ ಬಿಜೆಪಿ ಜೆಡಿಎಸ್ಗೆ ಮುಜುಗರ ಆಗಿದೆಯಲ್ಲ, ಹಾಗಾಗಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು, ಈ ಮೈತ್ರಿ ಮುರಿದು ಬೀಳುತ್ತಾ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಿಜೆಪಿ ನಾಯಕರು ಇರ್ಬೋದು, ಅದೇ ರೀತಿಯಾಗಿ ಜೆಡಿಎಸ್ನಲ್ಲೂ ಕೂಡ ಪ್ರತಿಕ್ರಿಯೆ ಕೊಟ್ಟು ಇಲ್ಲ ಈ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಚುನಾವಣೆಗಳಲ್ಲಿ ಹಾಗಾದ್ರೆ ಪ್ರಜ್ವಲ್ ಫೋಟೋ ಇಟ್ಕೊಂಡು ಹೋಗಿ ಶಿಕ್ಷಕರ ಕ್ಷೇತ್ರದಲ್ಲಿ ವೋಟ್ ಕೇಳಿ ನೋಡೋಣ ಅಂತ ಕಾಂಗ್ರೆಸ್ ವ್ಯಂಗ್ಯವಾಡಿರುವಂಥದ್ದು. ಈಗಾಗಲೇ ಬೆಂಗಳೂರಲ್ಲಿ ಪ್ರಬುದ್ಧ ಶಿಕ್ಷಕ ಮತದಾರರು ಉತ್ತರ ಕೊಟ್ಟಿದ್ದಾಗಿದೆ. ಚುನಾವಣೆಗಳಲ್ಲಿ ಪ್ರಜ್ವಲ್ ಫೋಟೋ ಹಾಕೊಂಡು ಕ್ಯಾನ್ವಸ್ಗೆ ಹೋಗ್ಲಿ, ಕ್ಯಾಂಪೇನ್ ಮಾಡ್ಲಿ ನೋಡೋಣ, ನಮ್ಗೇನು ಅಭ್ಯಂತರ ಇಲ್ಲಪ್ಪ, ನಾವು ಚುನಾವಣೆ ಫೇಸ್ ಮಾಡ್ತೀವಿ. ರಮೇಶ್ ಬಾಬು ಜೆಡಿಎಸ್ನಿಂದ ಬಂದವರು ಎಂಬ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಾನು ಜೆಡಿಎಸ್ನಿಂದ ಆಚೆ ಬಂದಿಲ್ಲ, ಆಚೆ ತಳ್ಳಿದ್ರು ನನ್ನ. ಶ್ರೀನಿವಾಸ್, ಮಧು ಬಂಗಾರಪ್ಪ, PGR ಸಿಂಧ್ಯಾ ಅವರನ್ನು ಕೂಡ ಆಚೆ ತಳ್ಳಿದ್ರು. ಜೆಡಿಎಸ್ನಲ್ಲಿ ಗುಲಾಮರಿಗಷ್ಟೇ ಕಾಲ ಅಂತ ಕಾಲೆಳೆದಿದ್ದಾರೆ ರಮೇಶ್ ಬಾಬು. ಇಲ್ಲ, ನಾನು BJP ಮತ್ತು JDSನವ್ರು ಮೈತ್ರಿ ಮಾಡ್ಕೊಂಡಿರೋದನ್ನ ಸ್ವಾಗತ ಮಾಡ್ತೀನಿ. ಒಂದು ವಿನಂತಿ ಮಾಡ್ತೀನಿ, ಹೆಂಗೂ ಇನ್ನೂ ಚುನಾವಣೆಗೆ ಟೈಮ್ ಇದೆ, ಅವ್ರ ಅಪೀಲಲ್ಲಿ ಪ್ರಜ್ವಲ್ ಫೋಟೋ ಹಾಕ್ಕೊಂಡು ಓಟ್ ಕೇಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಜನ ಈಗಾಗಲೇ ಅವರಿಬ್ಬರು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಬುದ್ಧ ಶಿಕ್ಷಕ ಮತದಾರರು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದಂಥ ಚುನಾವಣೆಯಲ್ಲಿ ಪ್ರಜ್ವಲ್ ಫೋಟೋ ಹಾಕ್ಕೊಂಡು ಕ್ಯಾನ್ವಾಸ್ಗೆ ಹೋಗಲಿ, ನಮಗೇನು ಬೇಜಾರು ಅಭ್ಯಂತರ ಇಲ್ಲ, ನಾವು ಚುನಾವಣೆ ಫೇಸ್ ಮಾಡ್ತೀವಿ. ಇಲ್ಲ, ನಾನು ಆಚೆ ಬಂದಿಲ್ಲ, ನನ್ನಂಥವ್ರನ್ನ, ಶ್ರೀನಿವಾಸ್ ಅಂಥವ್ರನ್ನ, ಮಧು ಬಂಗಾರಪ್ಪನಂಥವ್ರನ್ನ, PGR ಸಿಂಧ್ಯಾ ಅಂಥವ್ರನ್ನ ಅವ್ರು ಆಚೆ ಕಳಿಸಿದ್ದಾರೆ. ನಾವು ಆಚೆ ಬಂದಿದ್ದಲ್ಲ. ಜನತಾದಳದಲ್ಲಿ JDS ನಾನು ಹೇಳ್ತಾ ಇರ್ತಕ್ಕಂಥದ್ದು, ಜನತಾದಳದಲ್ಲಿ ಕುಮಾರಸ್ವಾಮಿಗಿನ್ನ ನಾನು ಸೀನಿಯರು. ಅವ್ರು ನಡೆಸ್ಕೊಂಡಂಥ ರೀತಿ ಮತ್ತು ಬೇರೆ ಬೇರೆ ಸಂದರ್ಭಕ್ಕೋಸ್ಕರ ನಮ್ಮನ್ನೆಲ್ಲ ಅವರೇ ಬಿಟ್ಟೋಗೋ ರೀತಿ ವಾತಾವರಣ ನಿರ್ಮಾಣ ಮಾಡೋದು. ನಾವು ಬಿಟ್ಟು ಬಂದಿದ್ದಲ್ಲ. PGR ಸಿಂಧ್ಯಯವರಾಗಲಿ, ನಾನಾಗಲಿ, ಮಧು ಬಂಗಾರಪ್ಪ ಆಗಲಿ, MC ನಾಣಯ್ಯವರು ಅವರಂಥವ್ರಾಗಲಿ, ನಾವ್ಯಾರು ಬಿಟ್ಟು ಬಂದವರಲ್ಲ, ನಮ್ಮನ್ನು ಅವ್ರು ಆಚೆ ತಳೆದಂಥದ್ದು.